ಧನು ರಾಶಿಯವರಿಗೆ ಬರುವಂತಹ ನವೆಂಬರ್ ತಿಂಗಳು ಸಂಘರ್ಷಗಳಿಂದ ಕೂಡಿದ್ದು, ಈ ಸಂಘರ್ಷಗಳನ್ನ ಓವರ್ಕಮ್ ಮಾಡಲಿಕ್ಕೆ ಒಂದು ಬಹಳ ಪವರ್ಫುಲ್ ರೆಮಿಡಿಯನ್ನ ಈ ವಿಡಿಯೋ ಎಂಡದೊಳಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಧನು ರಾಶಿಯವರಿಗೆ ಬರುವಂತಹ ನವೆಂಬರ್ ತಿಂಗಳಲ್ಲಿ ಸೂರ್ಯ ದ್ವಾದಶ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ನೆಗೆಟಿವ್ ಥಾಟ್ಸ್ಗಳು ಬಹಳ ಜಾಸ್ತಿ ಆಗ್ತಾವು. ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡಬೇಕು. ಹೆಲ್ತ್ ಅಲ್ಲಿ ವೇರಿಯೇಷನ್ಸ್ ಬರೋದ್ರಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಿ. ದೂರದ ಪ್ರಯಾಣ ಯೋಗಗಳು ಬರುವಂತ ಚಾನ್ಸಸ್ ಅದಾವು. ನೆಸೆಸಿಟಿ ಇದ್ರಷ್ಟೇ ಟ್ರಾವೆಲ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ಗಳು ಬಹಳ ಜಾಸ್ತಿ ಆಗೋದವು. ಎಕ್ಸ್ಪೆಂಡಿಚರ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಂಡು ಹೋಗೋದ್ರಿಂದ ಒಳ್ಳೆ ಡೆವಲಪ್ಮೆಂಟ್ಸ್ ನ ನೋಡಬಹುದು. ಸೊ ಬರುವಂತ ತಿಂಗಳಲ್ಲಿ ಲಕ್ಕಿ ಡೇ ಬಂದು ಗುರುವಾರ, ಲಕ್ಕಿ ನಂಬರ್ಸ್ ಬಂದು 3 and 9. ಇದರ ಜೊತೆಗೆ ಲಕ್ಕಿ ಕಲರ್ ಬಂದು ಎಲ್ಲೋ ಇರೋದ್ರಿಂದ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಅನ್ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಅದೃಷ್ಟ ನಿದ್ರೆಗೆ ಹೋದಾಗ ನಿಮ್ಮ ಪ್ರಯತ್ನವೇ ನಿಮ್ಮ ಭಾಗ್ಯವನ್ನ ಬದಲಿಸಲಿದೆ. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಬರುವಂತ ತಿಂಗಳಲ್ಲಿ ಕಾಲಿನ ಆರೋಗ್ಯದ ಬಗ್ಗೆ ಮತ್ತು ಎಸಿಡಿಟಿ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಈಶಾನ್ಯ ದಿಕ್ಕಿನಲ್ಲಿ ಒಂದು ಕಳಶದಲ್ಲಿ ನೀರನ್ನ ತುಂಬಿಟ್ಟು ಅದರಲ್ಲಿ ಹಳದಿ ಹೂಗಳನ್ನ ಹಾಕೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮಗೇನಾದ್ರೂ ನವೆಂಬರ್ ತಿಂಗಳ ಧನು ರಾಶಿಯ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳಲು ಕಮೆಂಟ್ ಅಲ್ಲಿ 8 ಅಂತ ಟೈಪ್ ಮಾಡಿ, ಒಂದು PDF ಫೈಲ್ನ ಶೇರ್ ಮಾಡ್ತೀವಿ. ಇದೇ ರೀತಿ ಅಸ್ಟ್ರಾಲಜಿನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ.